ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದಲ್ಲಿ ಎನ್ಆರ್ಎಸ್ ಸಹೋದರ ಶ್ರೀನಿವಾಸರವರ ಮಾಲೀಕತ್ವದ ನೂತನವಾಗಿ ಎನ್ಆರ್ಎಸ್ ಫ್ರೂಟ್ಸ್ ಮಾರ್ಟ್ ಅಂಗಡಿಯನ್ನ ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್ ಮತ್ತು ಅನೇಕ ಗಣ್ಯರು ಬಂದು ಉದ್ಘಾಟನೆ ಮಾಡಿದರು. ನಂಗಲಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರ ಅನುಕೂಲಕ್ಕಾಗಿ ಗುಣಮಟ್ಟದ ಹಾಗೂ ರಿಯಾಯಿತಿ ದರದಲ್ಲಿ ಎಲ್ಲ ರೀತಿಯ ಹಣ್ಣುಗಳನ್ನು ಮಾರಾಟ ಮಾಡುವ ಎನ್ಆರ್ಎಸ್ ಫ್ರೂಟ್ಸ್ ಮಾರ್ಟ್ ಹೋಲ್ಸೇಲ್ ಅಂಗಡಿಯನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಎಂದು ಎನ್ ವಡ್ಡಹಳ್ಳಿ ಟೊಮೆಟೊ ಮಾಲೀಕರಾದ ಸಂಘದ ಅಧ್ಯಕ್ಷರಾದ ಎನ್ಆರ್ಎಸ್ ಸತ್ಯಣ್ಣ ತಿಳಿಸಿದರು. ರೈತರು ಬೆಳೆದ ಬಾಳೆಹಣ್ಣು ಮತ್ತು ಇನ್ನಿತರ ಹಣ್ಣುಗಳನ್ನು ಸೂಕ್ತ ಬೆಲೆಗೆ ನಮ್ಮ ಅಂಗಡಿಯಲ್ಲಿ ರೈತರಿಂದ ನೇರವಾಗಿ ಖರೀದಿ ಮಾಡಿ ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಫ್ರೂಟ್ಸ್ ಮಾರ್ಟ್ ಅಂಗಡಿಯನ್ನ ಮಾಡಿದ್ದೇವೆ ಎಂದು ಎನ್ಆರ್ ಸತ್ಯಣ್ಣ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಎನ್ಆರ್ಎಸ್ ಫ್ರೂಟ್ ಮಾರ್ಟ್ ಅಂಗಡಿ ಪ್ರಾರಂಭೋತ್ಸವದಲ್ಲಿ ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಪತಿ ಆನಂದರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಲ್ಲೂರು ರಘುಪತಿ ರೆಡ್ಡಿ, ಮಾಜಿ ನಗರಸಭೆ ಅಧ್ಯಕ್ಷ ಎಂಆರ್ ಮುರಳಿ, ಜೆಡಿಎಸ್ ಮುಖಂಡರಾದ ಗೊಲ್ಲಹಳ್ಳಿ ಜಗದೀಶ್, ಬಂಡಹಳ್ಳಿ ಲಕ್ಷ್ಮೀನಾರಾಯಣ, ನಂಗ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಧರ್, ಲಕ್ಷ್ಮೀಪತಿ ಅನೇಕ ಗಣ್ಯರು ಬಂದು ಭಾಗವಹಿಸಿ ಶುಭ ಹಾರೈಸಿ ಬಾಳೆಹಣ್ಣು ಮತ್ತು ಇನ್ನಿತರ ಹಣ್ಣುಗಳನ್ನು ವ್ಯಾಪಾರ ಮಾಡಿ ಖರೀದಿ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಸನ್ಮಾನ ಮಾಡಿ ಸ್ವೀಟ್ ಬಾಕ್ಸ್ ವಿತರಣೆ ಮಾಡಿದರು. ಎನ್ಆರ್ಎಸ್ ಫ್ರೂಟ್ಸ್ ಮಾರ್ಟ್ಸ್ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ನಾಗವಾರ ಸತ್ಯಣ್ಣನವರ ಸಹೋದರ ಕುಟುಂಬದ ಸಮೇತ ಬಂದು ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಎನ್ಆರ್ಎಸ್ ಫ್ರೂಟ್ಸ್ ಮಾರ್ಟ್ ಮಾಲೀಕರಾದ ಎನ್ಆರ್ ಶ್ರೀನಿವಾಸ್, ಎನ್ಆರ್ಎಸ್ ಸತ್ಯಣ್ಣ ಅವರ ಸಹೋದರರಾದ ಎನ್ಆರ್ ಚಲಪತಿ, ಎನ್ಆರ್ ಮಂಜುನಾಥ್ ಕುಟುಂಬಸ್ಥರು ಭಾಗವಹಿಸಿದ್ರು. ಎಲ್ರಿಗೂ ನಮಸ್ಕಾರ. ಈ ದಿನ ನಂಗ್ಲಿ ಪಂಚಾಯತಿಯಲ್ಲಿ ಯೂನಿಟ್ 75 ಅಲ್ಲಿ ಒಂದು ಫ್ರೂಟ್ಸ್ ಹಣ್ಣಿನ ಅಂಗಡಿಯನ್ನು ಓಪನ್ ಮಾಡ್ಬೇಕಂತ ಇಲ್ಲಿನ ಒಂದು ಸಾರ್ವಜನಿಕರು ಮತ್ತು ಎಲ್ಲ ನಾಯಕರು ಕೂಡ ಸಹ ಇಲ್ಲಿ ಒಂದು ಫ್ರೂಟ್ಸ್ ಮಾರಾಟ ಮಾಡ್ಬೇಕು ಅಂತೇಳಿ ತಿಳಿಸಿದಾಗ ಅದಕ್ಕೆ ನಾವು ಸ್ಪಂದಿಸಿ ಇಲ್ಲಿನ ಒಂದು ಫ್ರೂಟ್ಸ್ ಅಂಗಡಿ ಇದ್ರೆ ಸಾರ್ವಜನಿಕರು, ರೈತರಿಗೂ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಇವತ್ತು ನನ್ನ ತಮ್ಮ ಎನ್ಆರ್ ಶ್ರೀನಿವಾಸ್ ಅಂತ ಅವ್ರಿಗೆ ಒಂದು ಅಂಗಡಿಯನ್ನ ಓಪನ್ ಮಾಡಿದ್ದೀವಿ, ಫ್ರೂಟ್ಸ್ ಅಂಗಡಿಯನ್ನ. ಯಾಕಂದ್ರೆ ಈ ದಿನ ಈ ಒಂದು ಅಂಗಡಿ ಓಪನ್ ಪ್ರಾರಂಭೋತ್ಸವಕ್ಕೆ ನಿಮ್ಮ ನೆಚ್ಚಿನ ಡಾಕ್ಟರ್ ಸಮೃದ್ಧಿ ಮಂಜನವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಆನಂದ ರೆಡ್ಡಿನವರು, ಮಾಜಿ ನಗರಸಭಾ ಅಧ್ಯಕ್ಷರಾದಂತ ಎಂಆರ್ ಮುರಳಿನವರು ಮತ್ತು ಗೊಲ್ಲಹಳ್ಳಿ ಜಗದೀಶ್ ಅವರು ಮತ್ತು ರೇಖತ್ ರೆಡ್ಡಿನವರು, ಲಕ್ಷ್ಮೀನಾರಾಯಣವರು ಮತ್ತು ಎಲ್ಲ ಮುಖಂಡರು, ನಾಯಕರು ಎಲ್ಲರೂ ಬಂದು ಈ ದಿನ ಒಂದು ಅಂಗಡಿ ಓಪನ್ ಪ್ರಾರಂಭೋತ್ಸವಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಇದೇ ರೀತಿ ನೀವು ಮುಂದುವರಿಸಬೇಕು, ರೈತರಾಗಲಿ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಕೆಲಸ ಮಾಡ್ಬೇಕು ಎಲ್ಲ ಅಂತೇಳಿ ಮುಂದೆ ಆಲ್ರೆಡಿ ನೀವು ಮಾಡ್ತಾ ಇದ್ರೆ ಅದೇ ತರ ನೀವು ಮಾಡ್ಬೇಕು ಅಂತೇಳಿ ಇವತ್ತು ಬಂದು ಆಶೀರ್ವಾದದಿಂದ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ ನಂಗ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಶ್ರೀಧರ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದಂತ ಲಕ್ಷ್ಮೀಪತಿ ಅವರು, ನಮ್ಮ ಸದಸ್ಯರಾದಂತ ಮೋಹನ್ ಅವರು, ನಮ್ಮ ರೆಡ್ಡಣ್ಣ ಅವರು ಮತ್ತು ನಗವಾರ ಸುಬ್ಬಣ್ಣ ಅವರು ಮತ್ತು ಮುನ್ರೆಡ್ಡಿ ಅವರು ಮತ್ತು ಏನು ನಮ್ಮ ವ್ಯಾಟೂರ್ ಸೋಮಣ್ಣ ಅವರು ಎಲ್ಲರೂ ಬಂದು ಅನೇಕ ನಾಯಕರು, ಮುಖಂಡರು, ಸಾರ್ವಜನಿಕರು ಎಲ್ಲರೂ ಬಂದು ಒಂದು ಅಂಗಡಿ ಓಪನ್ ಪ್ರಾರಂಭಿಸಕ್ಕೆ ಎಲ್ಲರೂ ಆಶೀರ್ವಾದದಿಂದ ಒಳ್ಳೆಯವರಾಗ್ಲಿ ಅಂತೇಳಿ ಆಶೀರ್ವಾದ ಮಾಡಿದೆ. ಅವ್ರಿಗೆಲ್ರಿಗೂ ಸಹ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಂಗಿನ ಒಂದು ಪ್ರಾರಂಭೋತ್ಸವಕ್ಕೆ ಒಂದು ಮುಖ್ಯವಾಗಿ ಒಂದು ಹೇಳ್ತೀನಿ. ಯಾಕಂದ್ರೆ ನಾವು ವರ್ಷನೂ ಬಾಳೆ ತೋಟ ಹಾಕ್ತಾ ಇದ್ದೀವಿ.
ಸುಮಾರು 5 ರೂಪಾಯಿ ಕೇಳಿಲ್ಲ ಕಿಲೋ, 5 ರೂಪಾಯಿ ಕೇಳಿಲ್ಲ, ಹಂಗೆ ಬಿದ್ದೋಗ್ತಾ ಇತ್ತು. ಅವಾಗ ನಮ್ಗೆ ಗೊತ್ತಾಯ್ತು, ನಾವಿಲ್ಲಿ ಒಂದು ಅಂಗಡಿನ ಓಪನ್ ಮಾಡಿ ಹೋಲ್ಸೇಲ್ ದರದಲ್ಲಿ ಕೊಡೋಣ. ಒಂದು 5 ರೂಪಾಯಿ ಕೇಳಿಲ್ಲ, 10 ರೂಪಾಯಿ 15 ರೂಪಾಯಿ ಕೊಟ್ರೆ ಎಲ್ಲೆಲ್ಲ ನೋಡಿ ಸಿಲೇಕಲ್ ಬರ್ಕೊಂಡು 30 ರೂಪಾಯಿ 40 ರೂಪಾಯಿ ಅಂತ ಹಾಕುತ್ತೆ. ಅದು 15 20 ರೂಪಾಯಿ. ಇವತ್ತು ಯಾರಕ್ಕೆ ಅಂದ್ರೆ ನೋಡಿ 80 ರೂಪಾಯಿ 90 ರೂಪಾಯಿ ಇಲ್ಲ 55 ರೂಪಾಯಿ. ಎಲ್ಲದಕ್ಕೂ ಹೋಲ್ಸೇಲ್ ಇರ್ಲಿ, ಹೋಲ್ಸೇಲ್ ಕೊಡೋಣ ಅಂತೇಳಿ ನಾವು ನಮ್ಮ ಕಷ್ಟ ನೋಡಿ ರೈತರಿಗೆ ಅದೇ ಕಷ್ಟ ಇರುತ್ತೆ ಅಂತೇಳಿ ಇವತ್ತು ರೈತರು ಬೆಳೆದ ಒಂದು ಅನ್ನೋ ಒಂದು ಫ್ರೂಟ್ಸ್ ಅನ್ನ ಡೈರೆಕ್ಟ್ ಆಗಿ ಎತ್ಕೊಂಡ್ಬಂದು ಕೊಡ್ಬೋದು. ಇಲ್ಲಿ ನಿಮ್ಗೆ ಮೆಡ್ರಾಸ್ ಆಗಿ ಬೆಂಗಳೂರಲ್ಲಿ ಏನ್ ರೇಟ್ ಇದೆ ರೇಟ್ಗೆ ಎತ್ಕೊಂಡು ನಾವು ಸಾರ್ವಜನಿಕರಿಗೆ ಅದೇ ರೀತಿ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಯಾಕಂದ್ರೆ ಇವತ್ತು ತರಕಾರಿ ಇದೆ, ಹೂವಿನ ಮಾರ್ಕೆಟ್ ಇದೆ, ತರಕಾರಿ ಮಾರ್ಕೆಟ್ ಇದೆ, ಒಂದು ಹಣ್ಣಿನ ಫ್ರೂಟ್ಸ್ ಇರ್ಬೇಕು, ಒಂದು ಮಂಡಿ ಇರ್ಬೇಕು ಅಂತೇಳಿ ಇವತ್ತು ಓಪನ್ ಮಾಡಿದ್ದೀವಿ. ರೈತರು ಎಲ್ಲೇ ಒಂದು ಆಗ್ಲಿ ಡೈರೆಕ್ಟ್ ಆಗಿ ಎತ್ಕೊಂಡ್ಬಂದ್ರೆ ಅವಾಗ ಹಾಕಿ ಅವಾಗ ಏನೋದು ಅವ್ರಿಗೆ ಪೇಮೆಂಟ್ ಮಾಡಿ ಒಳ್ಳೇದಾಗತ್ತೆ ಅಂತೇಳಿ ನಾವು ಇವತ್ತು ಒಂದು ಹೋಲ್ಸೇಲ್ ದರದಲ್ಲಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಹೋಲ್ಸೇಲ್ ದರದಲ್ಲಿ ಇವಾಗ ಕೊಡ್ತಾ ಇದ್ದೀವಿ. ಇವತ್ತೆಲ್ಲ ಕ್ವಾಲಿಟಿ ಇರುತ್ತೆ, ಯಾವ್ದಕ್ಕೂ ಕ್ವಾಲಿಟಿ ಅಂತ ಹೋಗಲ್ಲ. ಒಳ್ಳೇದಾಗ್ಲಿ, ರೈತರಿಗೆ ಒಳ್ಳೇದಾಗ್ಲಿ, ನಾವು ಸಾರ್ವಜನಿಕ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಈ ಒಂದು ಫ್ರೂಟ್ಸ್ NRS ಫ್ರೂಟ್ಸ್ ಅಂತ ಒಂದು ಇದನ್ನ ಪಾಯಿಂಟ್ ಇಕ್ಕಿ ಇವತ್ತು ಓಪನ್ ಮಾಡಿದ್ರೆ ಇದಕ್ಕೆ ಎಲ್ಲಾ ಸಾರ್ವಜನಿಕರು ಎಲ್ಲರೂ ಬಂದು ಆಶೀರ್ವಾದದಿಂದ ಒಳ್ಳೆಯ ಒಂದು ಇದು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಆ ದೇವರ ಆಶೀರ್ವಾದ ಎಲ್ಲರಿಗೂ ಕೊಡ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ಈ ದಿನ ನಮ್ಮ ತಮ್ಮನಾದಂತ ಇವರು ಶ್ರೀನಿವಾಸ್ ಅವರು ಇಲ್ಲಿ ಒಂದು ಅಂಗಡಿಯಲ್ಲಿ ಓಪನ್ ಇದರಲ್ಲಿ ಇರ್ತಾರೆ. ಇವರಿಗೆ ಅದಕ್ಕೆ ಇವತ್ತು ಈ ಹೋಲ್ಸೇಲ್ ಅನ್ನೋದು ಮುಳಬಾಲ್ ತಾಲೂಕಿಗೆ ಒಳ್ಳೇದಾಯ್ತು. ಅದ್ರಲ್ಲಿ ನಿಂಗ್ಲಿಪಟ್ಟಣದಲ್ಲಿ ಹೋಲ್ಸೇಲ್ ಆಗಿರೋದು ಒಳ್ಳೇದಾಯ್ತು. ಯಾಕಂದ್ರೆ ಸುಮಾರು ಒಂದು ಕಿಲೋ 20 ರೂಪಾಯಿ 30 ರೂಪಾಯಿ ಕಡಿಮೆ ಅಂದ್ರೆ ಎಲ್ಲ ರೈತರು ಎಲ್ಲರೂ ಬಂದು ಕರ್ಕೊಂಡು ತಗೊಂಡ್ಬಿಟ್ಟು ಹೋಗ್ಬೋದು. ಒಳ್ಳೆ ರಿಯಾಯಿತಿ ಇರುತ್ತೆ, ಎಲ್ಲಾ ಐಟಮ್ ಇರುತ್ತೆ, ಎಲ್ಲಾ ಕ್ವಾಲಿಟಿನೂ ಇರುತ್ತೆ. ಇದಕ್ಕೆಲ್ಲ ನೀವು ಬಂದು ಆಶೀರ್ವಾದ ಮಾಡಿದಕ್ಕೆ ಎಲ್ಲವೂ ನಮಸ್ಕರಿಸ್ತಾ ಹೇಳ್ಬೇಕು. ಈ ತರ ಇಲ್ಲಿ ರೈತರಿಗೆ ನಾವು ಹೆಂಗೆ ಸ್ಪಂದಿಸ್ತೀವಿ, ಹೆಂಗೆ ಯಾವ ತರ ಹೋಲ್ಸೇಲ್ ಆಗಿ ಎತ್ಕೊಂಡ್ ಕೊಡ್ತಾರೋ, ಯಾವ ತರ ಇವಾಗ ತೋಟದಲ್ಲಿ ಎತ್ಕೊಳ್ಳೋ ಬದಲು ಇಲ್ಲಿ ಒಂದು 15 ರೂಪಾಯಿ ಕೊಡೋಲ್ಲ, 5 ರೂಪಾಯಿ ಕೆಳಗೆ 15 ರೂಪಾಯಿ ತಗೋಬೋದಲ್ಲ. 15 ತಗೊಳ್ಳೋದು ನಾವು 25 30 ತಗೋಬಹುದು. ಏನ್ ಇಲ್ಲಿಂದ ಹಾಕೊಂಡ್ಬಂದು ನಮ್ಗೆ ಕೊಟ್ರೆ ಇಲ್ಲ ತೋಟದಲ್ಲಿ ನಮ್ಗೆ ಒಂದು ಫೋನ್ ಮಾಡ್ತಾ ಸಹ ತೋಟದಲ್ಲೇ ಎತ್ಕೊಂಡ್ ಬರ್ತೀವಿ. ಅದೇ ರೀತಿ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ಮಾಡ್ಬೇಕು ಅನ್ಕೊಂಡಿದ್ವಿ. ಒಡ್ಡಲ್ಲಿ ಮಾಡೋಣ, ಯಾಕಂದ್ರೆ ರೈತರು ಇಲ್ಲೇ ಎತ್ಕೊಂಡ್ ಬರೋದು. ಈಗ ತಮಿಳ್ನಾಡು ತಗೊಂಡ ಒಂದು 5 ರೂಪಾಯಿ ಕೊಡ್ತೇವೆ ಅಂತ ಕೇಳ್ತಾರೆ. 5 ರೂಪಾಯಿ ಕೊಡುವಂತ ಏನು ಮಳೆನ ಇದು ಸೇಟ್ ಹಾಕಿರ್ತಾರೆ, 40 ರೂಪಾಯಿ ಹಾಕಿರ್ತಾರೆ. ಆ ತರದಲ್ಲಿ ಒಂದು 20 ರೂಪಾಯಿ ಕೊಡೋಣ, ಎಲ್ಲ ಎತ್ಕೊಂಡ್ಬಂದು ಎಲ್ಲ ಎಸಿಗೆ ಹಾಕಿ ಮಾಡೋಣ. ಅದೇ ರೀತಿ ಮುಳಬಾಲಲ್ಲೂ ಮಾಡೋಣ, ಒಳ್ಳೆ ಒಂದು ರೈತ ಬಜಾರ್ ಅಂತ ಮಾಡೋಣ. ರೈತರ ಬಜಾರ್ ಅಂತ ಮಾಡೋಣ, ಒಳ್ಳೇದಾಗತ್ತಲ್ಲ. ಇದಕ್ಕೆ ನಾವು ಮಾಡಿದ್ರೆ ಒಳ್ಳೇದಾಗತ್ತೆ, ರೈತರಿಗೂ ಮತ್ತೆ ಸಾರ್ವಜನಿಕ ಒಳ್ಳೇದಾಗುತ್ತೆ. ಒಂದು 89 ರೂಪಾಯಿ 50 ರೂಪಾಯಿ ಕೊಡು ಏಲಕ್ಕಿ ಬಾಳೆಹಣ್ಣು, ಇದು 30 ರೂಪಾಯಿ 40 ರೂಪಾಯಿ ಹಾಕಿರ್ತಾರೆ, 20 ರೂಪಾಯಿ ಕೊಡು. ಅವಾಗ ರೈತರು ಒಳ್ಳೇದಾಗತ್ತಲ್ಲ, ಎಲ್ಲರೂ ಸಾರ್ವಜನಿಕ ಒಳ್ಳೇದಾಗುತ್ತೆ. ರೈತರು ಬೆಳೆದಿರೋ ಮಂದಿ ಕೊಡ್ಬೋದು, ನಾವು ರಿಯಾಯಿತಿ ದರದಲ್ಲಿ ಕೊಡ್ಬೋದಲ್ವಾ. ಅದಕ್ಕೋಸ್ಕರ ಓಪನ್ ಮಾಡೋದು ಒಳ್ಳೇದಾಗುತ್ತೆ ಅಂತ.